ನಮಸ್ಕಾರ ಸ್ನೇಹಿತರೆ, ಆರಾಮಾಗಿದ್ದೀರಾ? ನಾನಿವತ್ತು ನಿಮಗೆ 900 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥ ಮನೆನ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಹೊಸ ಮನೆ ಮತ್ತು ಬೋರ್ವೆಲ್ ಇರುವಂಥ ಮನೆ ತೋರಿಸ್ತಾ ಇದ್ದೀನಿ. ಬನ್ನಿ, ಹೇಗಿದೆ ಮನೆ ನೋಡಿ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತು ಲೈಕ್ ಮಾಡ್ಕೊಬಿಡಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಬೋರ್ವೆಲ್ ಪಾಯಿಂಟ್. ಇದು ನಿಮಗೆ ಪಾರ್ಕಿಂಗ್ ಇದೆ, ಜೊತೆಗೆ ಸಿಂಗಲ್ ಬೆಡ್ರೂಮ್ ಮನೆ ಇದೆ ಗ್ರೌಂಡ್ ಫ್ಲೋರಲ್ಲಿ. ಮತ್ತು ಇದರ ಡೈಮೆನ್ಷನ್ನು 20ಕ್ಕೆ 45, ಅಂದರೆ ಟೋಟಲ್ ಮಾಡಿದ್ರೆ 900 ಸ್ಕ್ವೇರ್ ಫೀಟ್ ಬರುತ್ತೆ. ಮನೆ ಅಂತೂ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಹಾಗಾದರೆ ಇವಾಗ ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದು ನಿಮಗೆ ಇಲ್ಲಿ ಎಕ್ಸ್ಟ್ರಾ ಜಾಗ ಬಂದಿರುವಂಥದ್ದು. ಇದು ಆ ಜಾಗನ, ಇದು ಫುಲ್ಲು ನಿಮಗೆ ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿದೆ. ಅಲ್ಲಿ ಸಿಲಿಂಡರ್ ಇಟ್ಕೊಳ್ಳೋಕ್ಕೋಸ್ಕರ ಅಲ್ಲಿ ನಿಮಗೆ ಪಾಯಿಂಟ್ ಮಾಡಿದ್ದಾರೆ. ನೋಡಿ, ನೋಡ್ತಾ ಇದ್ದೀರಾ ಮನೆ. ಇದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರ್ ಇರುವಂಥ ಮನೆ ಇದು. ಈ ಮನೆಯ ಖಾತಾ BBMP ಈ ಖಾತಾ ಬರುತ್ತೆ. ಈ ಮನೆ ಮೇಲೆ ನಿಮಗೆ, ಅಂದರೆ ನೀವು ಎಲಿಜಿಬಲ್ ಇದ್ದರೆ ನಿಮಗೆ 75ಇಂದ 80%ವರೆಗೂ ನೀವು ಲೋನ್ ಆಗುತ್ತೆ, ಬ್ಯಾಂಕ್ ಲೋನು. ಇಷ್ಟೊತ್ತು ನೀವು ನೋಡಿರೋದೆಲ್ಲ ಗ್ರೌಂಡ್ ಫ್ಲೋರಲ್ಲಿ. ಇವಾಗ ಎಲ್ಲ ನೋಡಿದ್ರೆ ಸಿಂಗಲ್ BHK. ಈಗ ಬನ್ನಿ ಡಬಲ್ BHK ಮನೆನ, ಅಂದರೆ 2 ಬೆಡ್ರೂಮ್ ಮನೆ ಇರುವಂಥ ಮನೆನ ನೋಡೋಣ. ನೋಡಿ, ಸೇಫ್ಟಿ ಗೇಟ್ ಎಲ್ಲ ಹಾಕಿದ್ದಾರೆ ನೀಟಾಗಿ, ಮತ್ತು ಒಂದು ಒಳ್ಳೆ ಡೋರ್ ಹಾಕಿದ್ದಾರೆ, ಟೀಕುಡ್ ಡೋರು. ಈ ಮನೆಯ ಫೇಸಿಂಗು ವೆಸ್ಟ್ ಫೇಸಿಂಗ್ ಬರುತ್ತೆ, ರೋಡ್ ಫೇಸಿಂಗ್ ವೆಸ್ಟ್ ಬರುತ್ತೆ. ಮತ್ತು ಡೋರ್ಗಳೆಲ್ಲ ನಾರ್ತ್ಗಿದೆ, ಅಂದರೆ ನಂದಿ ಬಾಗಿಲಿದೆ. ಬನ್ನಿ ಹಾಗಾದರೆ ಇವಾಗ 2 BHK ಮನೆನ ನೋಡೋಣ, ಅಂದರೆ 2 ಬೆಡ್ರೂಮ್ ಮನೆ ಇದು. ಈಗ ನೋಡ್ತಾ ಇದ್ದೀರಲ್ಲ, ಇದು ನೋಡಿ. ಲಿವಿಂಗ್ ಏರಿಯಾ ಹೇಗಿದೆ, ಎಷ್ಟು ದೊಡ್ಡದಾಗಿದೆ. ಮೋಸ್ಟ್ಲಿ ಇದು 30-40 ಸೈಟಲ್ಲೇ ಕಟ್ಟಿರುವಂಥ ಮನೆ ಏನೋ ಅಂತ ಅನ್ಕೋತೀರಾ, ಅಷ್ಟು ದೊಡ್ಡದಾಗಿದೆ ಇದು. ಇದು ಬಂದಿರೋದು, ಇದು ಡೈಮೆನ್ಷನ್ದು, ಇದು 900 ಸ್ಕ್ವೇರ್ ಫೀಟ್ ಇದು. ನೋಡಿ, ಹಾಲ್ಗೆ ಅಟ್ಯಾಚ್ ಆಗಿರುವಂಥ ಇದು ವಾಶ್ರೂಮ್, ಇದು ಅಂದರೆ ಟಾಯ್ಲೆಟು. ಇದು ಬಂದು ರೆಡಿ ಫಾರ್ ರಿಜಿಸ್ಟ್ರ್. ಇದು ಯಾವುದೇ ವರ್ಕ್ ಪೆಂಡಿಂಗ್ ಇಲ್ಲ, ಎಲ್ಲ ರೆಡಿ ಇದೆ. ಏನು ನೋಡ್ತಾ ಇದ್ದೀರಾ, ಇದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಒಂದು ಟಾಯ್ಲೆಟು ಅಟ್ಯಾಚ್ ಇದೆ, ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ ಇದಕ್ಕೆ. ಮತ್ತು ವಾರ್ಡ್ರೂಪ್ ನೋಡಿ, ಎಷ್ಟು ಕ್ಲೀನಾಗಿ ಒಳ್ಳೆ ಕ್ವಾಲಿಟಿ ವಾರ್ಡ್ರೂಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಟ್ಯಾಚ್ ಆಗಿರುವಂಥ ಟಾಯ್ಲೆಟ್ನ ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ. ಇದು ಕೂಡ ಅಷ್ಟೇ, ವಾಶ್ರೂಮ್ ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂಥ ಟಾಯ್ಲೆಟ್ ಇದು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಮಿರರ್ ಕೂಡ ಫಿಕ್ಸ್ ಆಗಿದೆ. ಇದು ಡ್ರೆಸ್ಸಿಂಗ್ ಟೇಬಲ್.
ಬನ್ನಿ ಹಾಗಾದರೆ ಇವಾಗ ಸೆಕೆಂಡ್ ಫ್ಲೋರ್ ನೋಡೋಕೆ ಹೋಗೋಣ. ಈಗ ಫಸ್ಟ್ ಫ್ಲೋರ್ ನೋಡ್ತಾ ಇದ್ದೀರಾ, ಇದು ನೋಡಿದ್ರಿ. ಈಗ ಫಸ್ಟ್ ಫ್ಲೋರಲ್ಲಿರುವಂಥ ಮನೆ ಇದು. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇವಾಗ ಅಲ್ಲೂ ಕೂಡ ಅಷ್ಟೇ ನೋಡಿ, ನೀಟಾಗಿ ಇಲ್ಲೂ ಸೇಫ್ಟಿ ಗೇಟ್ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಮನೆ ಮುಂದೆ ವಾಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ನೀಟಾಗಿ ತೊಳ್ಕೊಬೋದು. ಬನ್ನಿ ಈಗ ನಾರ್ತ್ ಡೋರಿಂದ ಎಂಟ್ರಿ ಆಗೋಣ ಒಳಗಡೆ, ಅಂದರೆ ನಂದಿ ಬಾಗಿಲಿಂದ ಒಳಗಡೆ ಎಂಟ್ರಿ ಆಗೋಣ. ನೋಡಿ ಸೇಮ್, ಅಂದರೆ ನೀವು ಫಸ್ಟ್ ಫ್ಲೋರಲ್ಲಿ ಏನು ನೋಡಿರ್ತೀರ ಸೇಮ್ ಇರುತ್ತೆ. ಫ್ಲೋರಿಂಗು ಅಷ್ಟೇ ಒಳ್ಳೆ ಗ್ರಾನೈಟ್ ಹಾಕಿದ್ದಾರೆ. ಮತ್ತು ಟಿ ವಿ ವಾಲ್ ಕ್ಯಾಬಿನ್ ನೋಡ್ತಾ ಇದ್ದೀರಾ ನೋಡಿ, ನೀಟಾಗಿ ಎಲ್ಲ ಕೆಲಸ ಎಲ್ಲ ಫಿನಿಶ್ ಆಗಿರೋಂಥದ್ದು. ಈ ಮನೆಯ ಅಡ್ರೆಸ್ ಬಂದು ಇದು ಅಂದ್ರಹಳ್ಳಿ ಹತ್ರ ಇರುವಂಥದ್ದು. ಅಂದ್ರಹಳ್ಳಿಯಿಂದ ಒಂದು 1/2 ಕಿಲೋಮೀಟ್ರು ಆಗುತ್ತೆ ಇದಕ್ಕೆ, ಈ ಮನೆಗೆ. ಮತ್ತು ಇದು ಬೆಂಗಳೂರು 91 ಬರುತ್ತೆ. ಏರೋಹಳ್ಳಿ ಕ್ರಾಸ್ ಹತ್ರ ಒಳಗಡೆ ಬಂದರೆ ಮಾಗಡಿ ರೋಡಿಂದ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ನೋಡಿ ಅಡುಗೆ ಮನೆ ನೋಡ್ತಾ ಇದ್ದೀರಾ, ಕಿಚನ್ ಇದು. ಮತ್ತು ಈ ಮನೆಯ ರೇಟ್ ಬಂದು ಅವರು ಓನರು 1,30,30,00,000 ಹೇಳ್ತಾರೆ. ನೆಗೋಷಿಯಬಲ್ಲು, ನೀವು ನೆಗೋಷಿಯೇಟ್ ಮಾಡ್ಬೋದು ಬೇಕಾರೆ, ಲೈಟಾಗಿ ನೆಗೋಷಿಯೇಟ್ ಇದೆ. ಮತ್ತು ನೀವು 2 ಬೆಡ್ರೂಮ್ ಮನೆ ನೋಡ್ತಾ ಇದ್ದೀರಾ, ಸೆಕೆಂಡ್ ಫ್ಲೋರ್ ಇದು. ಇದು ಬಂದು ದೇವಮೂಲೆಗಿರುವಂಥ ಮನೆ, ಒಂದು ರೂಮ್ ಇದು. ಇದು ದೇವಮೂಲೆ ಕಡೆ ಇದೆ. ಅದಲ್ಲದೆ ನಿಮಗೆ ಬೇರೆ ಬೇರೆ ಪ್ರಾಪರ್ಟಿ ನಿಮಗೇನಾದರೂ ಬೇಕು, ಒಂದು ಸೈಟ್ ಬೇಕು, ಇಲ್ಲಾಂದರೆ ಒಂದು ಫಾರ್ಮ್ ಲ್ಯಾಂಡ್ ಬೇಕು, ಇಲ್ಲ ಕೃಷಿ ಭೂಮಿ ಬೇಕು ಅಂತ ನೀವೇನಾದರೂ ನಮಗೆ ತಿಳಿಸಿದ್ರೆ ನಾವು ಅದನ್ನು ಕೂಡ ನಿಮಗೆ ಹುಡುಕೊಡ್ತೀವಿ. ನೀವೇನಾದರೂ ಯಾವ್ದಾರ ಪ್ರಾಪರ್ಟಿ ಸೇಲ್ ಮಾಡಬೇಕು, ನಿಮ್ಮ ಹತ್ರ ಯಾವ್ದಾರ ಪ್ರಾಪರ್ಟಿ ಇದೆ ಸೇಲ್ ಮಾಡಿಸ್ಕೊಡಿ ಅಂತ ಹೇಳಿದ್ರು ಕೂಡ ನಾವು ಮಾಡಿಕೊಡ್ತೀವಿ. ಬನ್ನಿ ಇವಾಗ ಇದು ನೋಡ್ತಾ ಇದ್ದೀರಲ್ಲ ಹಾಲ್, ಇದು ದೇವ್ರ ಮನೆ, ಇದು ಪೂಜಾ ರೂಮು. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಇದು ಫಸ್ಟ್ ಫ್ಲೋರಲ್ಲಿ ಏನು ನೋಡಿದ್ರಿ ಅದೇ ಥರ ಇರುತ್ತೆ ಎಲ್ಲ ನೋಡಿ. ವಾರ್ಡ್ರೂಪ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ ಮಾಸ್ಟರ್ ಬೆಡ್ರೂಮ್ಗೆ. ರೂಮ್ ಅಷ್ಟೇ ತುಂಬ ದೊಡ್ಡದಾಗಿದೆ ಮಾತ್ರ, ರೂಮ್ ಮಾತ್ರ. ಮಾಸ್ಟರ್ ಬೆಡ್ರೂಮು ನೀವು ಒಳ್ಳೆ ಬಿಗ್ ಕಾಟ್ ಹಾಕ್ಬೋದು, ಕಿಂಗ್ ಕಾಟ್ ಹಾಕ್ಬೋದು ಬೇಕಾರೆ. ನೋಡಿ ಮಿರರು, ಡ್ರೆಸ್ಸಿಂಗ್ ಟೇಬಲ್ಲು ಇದಕ್ಕೂ ಇದೆ, ಮತ್ತು ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದು ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇದು ನೋಡಿ. ಇದು ಗಾಳಿ ಬೆಳಕು ಬರೋದಕ್ಕೆ, ಇದು ರೋಡ್ ಸೈಡ್ಗೆ ಬರುತ್ತೆ ಈ ವಿಂಡೋ. ನೋಡಿ ಹಾಲ್ ನೋಡ್ತಾ ಇದ್ದೀರಾ, ಇಲ್ಲಿಂದ ಲಿವಿಂಗ್ ಏರಿಯಾ ಎಷ್ಟು ಫೇಸಿಯಸ್ ಆಗಿದೆ ನೋಡ್ರಿ. ಫ್ಲೋರಿಂಗಿಗೆ ಗ್ರಾನೈಟು ಅಷ್ಟೇ ಚೆನ್ನಾಗಿದೆ. ಬನ್ನಿ ಇವಾಗ ಟಾಪ್ಗೆ ಹೋಗೋಣ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತೂ ಮಾಡಿರ್ತಾರೆ, ಖಂಡಿತ ಮಾಡಿದ್ದಾರೆ ನೋಡಿ. ಬಟ್ಟೆ ಒಗಿಬೇಕು ಅಂತಂದರೆ ಕಲ್ಲನ್ನ ನೋಡಿ ಅಲ್ಲಿ ಹಾಕಿದ್ದಾರೆ. ಮತ್ತು ಟ್ಯಾಂಕ್ ಕೂಡ ಇಟ್ಟಿದ್ದಾರೆ ನೋಡಿ, ಟ್ಯಾಂಕ್ ಇಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.